ಹೇ ಎವ್ರಿವನ್, ಉದಯ್ ಹಿಯರ್. ಇವತ್ತು ನಾನು ಕೋಲ್ಕತ್ತಾಯಿಂದ ಸುಮಾರು 70 ಕಿಲೋಮೀಟರ್ ದೂರ ಇರೋ ಜಾಂಗೀಪರ ಅನ್ನೋ ಒಂದು ಸಣ್ಣ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು 2-3 ತಿಂಗಳ ಸ್ಟೇ ಮಾಡ್ತಿದ್ದೀನಿ. ಸೊ ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಕೋಲ್ಕತ್ತಾನ ಟ್ರಾಫಿಕ್ ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ಬಿಟ್ಟ ಮೇಲೆ ಈ ರೈಡ್ ಬೇರೆ ಲೆವೆಲ್ ಅನ್ನಿಸ್ತು. ಓಪನ್ ರೋಡ್ಸ್, ಹಸಿರು ಪರಿಸರ, ಸೂಪರ್ ವೆದರ್, ಹಾನೆಸ್ಟ್ಲಿ ತುಂಬ ರಿಫ್ರೆಶಿಂಗ್ ಎಕ್ಸ್ಪೀರಿಯೆನ್ಸ್. ನನ್ನ ಗೆಸ್ಟ್ ಹೌಸ್ ವಿಲೇಜಿಂದ ಸುಮಾರು 7 ಕಿಲೋಮೀಟ್ರ್ ದೂರ ಇದೆ. ಈಗ ಈ ನ್ಯಾರೋ ವಿಲೇಜ್ ರೋಡ್ಸಲ್ಲಿ ರೈಡ್ ಮಾಡ್ತಾ ಇದ್ದೀನಿ. ಈ ಜರ್ನಿ ಇಟ್ ಸೆಲ್ಫ್ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಫೈನಲಿ ಗೆಸ್ಟ್ ಹೌಸ್ಗೆ ಬಂದುಬಿಟ್ಟೆ. ಈ ಬಿಲ್ಡಿಂಗಲ್ಲಿ ಆ್ಯಕ್ಚುಲಿ ಓನರ್ ಇರ್ತಾರೆ. ನಮ್ಮ ಗೆಸ್ಟ್ ಹೌಸ್ ಇರೋದು ಇದ್ರ ಹಿಂದ್ಗಡೆ. ಆದರೆ ಓನರ್ ಹತ್ರ ಒಂದು ಪಿಟ್ಬುಲ್ ಇದೆ. ಅದನ್ನು ನೋಡಿದ ತಕ್ಷಣ ನನಗೆ ಸ್ವಲ್ಪ ಭಯ ಆಯಿತು. ಅದು ನನಗೆ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋಣ ಬನ್ನಿ. ಪ್ರಾಪರ್ಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟೊಂದು ಕಲರ್ಫುಲ್ ಫ್ಲವರ್ಸ್, ಬೇರೆ ಬೇರೆ ಪ್ಲ್ಯಾಂಟ್, ಮತ್ತೊಂದು ಚಿಕ್ಕ ಪಾಂಡ್ ಕೂಡ ಇದೆ. ರೈಟ್ ಸೈಡಲ್ಲಿ ನೋಡ್ಬೋದು. ಪ್ಲೇಸ್ ತುಂಬ ಕಾಮ್ ಮತ್ತು ಬ್ಯೂಟಿಫುಲ್ ಆಗಿದೆ ನೋಡಿ. ಸುತ್ತಮುತ್ತ ನೋಡಿದರೆ ಬನಾನಾ ಪ್ಲಾಂಟೇಶನ್, ಟೊಮ್ಯಾಟೊ ಪ್ಲಾಂಟೇಶನ್, ಕಾಲಿಫ್ಲವರ್, ಮೆಣಸಿನ್ಕಾಯಿ ಮತ್ತು ಇನ್ನೂ ತುಂಬ ವೆಜಿಟೇಬಲ್ಸ್ ಗ್ರೋ ಮಾಡಿದ್ದಾರೆ. ಸಿಟಿ ಲೈಫ್ ಬಿಟ್ಟರೆ ಈ ಥರ ನೇಚರ್ ಮಧ್ಯೆ ಇರೋದು ಬೇರೆ ಯಾವುದೇ ಫೀಲಿಂಗ್ ನೋಡಿ. ಆ್ಯಕ್ಚುಲಿ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ. ಓನರೊಬ್ಬರು ರಿಟೈರ್ಡ್ ಡಾಕ್ಟರ್. ರಿಟೈರ್ಮೆಂಟ್ ಆದಮೇಲೆ ಹಾಬಿಯಾಗಿ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದರು. ನಂತರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸ್ಟೇ ಮಾಡೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಹಾಗೆ ಎಂಜಾಯ್ ಮಾಡೋಕ್ಕೆ ಈ ಥರ ಒಂದು ಬ್ಯೂಟಿಫುಲ್ ಗೆಸ್ಟ್ ಹೌಸ್ ಬಿಲ್ಡ್ ಮಾಡಿದ್ದಾರೆ ನೋಡಿ. ಹಾನೆಸ್ಟ್ಲಿ ರಿಟೈರ್ಮೆಂಟ್ ಆದಮೇಲೆ ಲೈಫ್ ಇದ್ದರೆ ಹಿಂಗಿರ್ಬೇಕು ನೋಡಿ. ಕಾಣ್ತಿದೆ ಅಲ್ಲ, ಈ ಬಿಲ್ಡಿಂಗಲ್ಲಿ ಸ್ಟೇ ಮಾಡ್ತಿದ್ದೀನಿ ನಾನು. ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಬನ್ನಿ ತೋರಿಸ್ತೀನಿ. ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ಲ, ಇದೇ ಗೆಸ್ಟ್ ಹೌಸು. ಸದ್ಯಕ್ಕೆ ಬೇರೆ ಗೆಸ್ಟ್ ಸ್ಟೇ ಆಗಿದ್ದಾರಲ್ಲಿ. ನೋಡಿ ಹೆಂಗಿದೆ ವ್ಯೂ. ಬನ್ನಿ ಈಗ ನಾನು ಸ್ಟೇ ಮಾಡ್ತಿರೋ ರೂಮ್ ನೋಡೋಣ. ಇದೇ ನಾನು ಸ್ಟೇ ಮಾಡ್ತಿರೋ ಪ್ಲೇಸ್. ಎಂಟ್ರೆನ್ಸಲ್ಲಿ ನೋಡ್ಬೋದು ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಇದು ಕೇರ್ ಟೇಕರ್ ರೂಮು. ಇದು ಡೈನಿಂಗ್ ಏರಿಯಾ. ನೋಡಿ ಎಷ್ಟು ಚೆನ್ನಾಗಿದೆ.
ಬನ್ನಿ, ಒಂದು ಒಳ್ಳೆ ಟೆರೆಸ್ ವ್ಯೂ ತೋರಿಸ್ತೀನಿ ನಿಮಗೆ. ಫುಲ್ ಗ್ರೀನ್ರಿ, ಎಲ್ಲ ಕಡೆ ಹಸಿರು ನೋಡಿ. ನಿಜವಾಗ್ಲೂ ಸೂಪರ್ ವ್ಯೂ. ನನಗೆ ಚಿಕ್ಕಮಂಗ್ಳೂರು ಟ್ರಿಪ್ ನೆನಪಾಯ್ತು. ಸೇಮ್ ಪೀಸ್ಫುಲ್ ವೈಬ್ಸ್. ನಿಜವಾಗ್ಲೂ ಈ ಥರ ಪ್ಲೇಸಸ್ಗೆ ಬಂದರೆ ಮೈಂಡ್ ಆಟೋಮೆಟಿಕ್ಕಾಗಿ ರಿಸೆಟ್ ಆಗುತ್ತೆ ನೋಡಿ. ಮೇಲ್ಗಡೆ 2 ರೂಮ್ಗಳಿದ್ದಾವೆ. ಈ ಕಡೆ 3 ರೂಮ್ ಇದ್ದಾವೆ. ಇದು ಗ್ರೌಂಡ್ ಫ್ಲೋರಲ್ಲಿ ನನ್ನ ರೂಮು. ಸಿಂಪಲ್, ಕ್ಲೀನ್ ಮತ್ತು ಕಂಫರ್ಟಬಲ್. ಡಬಲ್ ಬೆಡ್ ಕೊಟ್ಟಿದ್ದಾರೆ, ಕಬೋರ್ಡ್ ಇದೆ, ಎಲ್ಲ ಚೆನ್ನಾಗಿದೆ. ಮುಂದಿನ ಕೆಲವು ದಿನ ಇದೇ ನನ್ನ ಮನೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡಿ, ಇದೇ ನನ್ನ ಗೆಸ್ಟ್ ಹೌಸು. ಸೊ ಮುಂದಿನ ಕೆಲವು ದಿನ ಇದೇ ನನ್ನ ಸ್ಟೇ. ವಿಲೇಜ್ ಅಟ್ಮಾಸ್ಫಿಯರ್ ಮತ್ತು ವಿಲೇಜ್ ಸರೌಂಡಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವತ್ತಿಗಿಷ್ಟು ಸಾಕು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.